ಸ್ತ್ರೀ 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 102ರ ಇಳಿವಯಸ್ಸು, ಮೈ ಮನದಲ್ಲಿ ಇನ್ನೂ ಬತ್ತದ ಉತ್ಸಾಹ, ಬದುಕಿನ ಮುಸ್ಸಂಜೆಯಲ್ಲಿಯೂ ಜನಸೇವೆಗೆ ತುಡಿಯುತ್ತಿರುವ ಮನಸ್ಸು. ಇದು ಹಾವೇರಿ ಜಿಲ್ಲೆಯ ದೇವಿಹೊಸೂರು ಗ್ರಾಮದ ವೃದ್ಧೆ ಸಿದ್ದಮ್ಮಳ ಯಶೋಗಾಥೆ. ಅಕ್ಷರ ಜ್ಞಾನ ಪಡೆಯದ ಸಿದ್ದಮ್ಮ ಅವರಿಗೆ ಕೃಷಿ ವೃತ್ತಿಯಾದ್ರೆ ರಾಜಕೀಯ ಪ್ರವೃತ್ತಿ. ಹೊಲದಲ್ಲಿ ಇಂದಿಗೂ ಯುವಕರು ನಾಚುವಂತೆ ಕೆಲಸ ಮಾಡ್ತಾರೆ. ಹೊಲದಲ್ಲಿ ಹೇಗೆ ಉಳುಮೆ ಮಾಡಬೇಕು, ಯಾವ ಗೊಬ್ಬರ ಬಳಸಬೇಕು ಅನ್ನೋದನ್ನ ಈ ಅಜ್ಜಿಯನ್ನ ಕೇಳಿ ತಿಳ್ಕೋಬೇಕು. ಚೇರ್ಮನ್ ಅದನ್ರಿ, ಮೆಂಬರ್ ಅದನಿ, ಎಲ್ಲ ಊರ್ಗ ರಾಜಕಾರಣ ಮಾಡೇವಿ, ಎಲ್ಲ ಮಾಡೇವಿ ರೀ. ನಾವು ಕಮ್ತಾ ಮಾಡೇನಿ, ಹೊಲ ಹೊಡೆದನಿ, ಎಡೆಕುಂಟಿ ಹೊಡೆದನಿ, ಬಿತ್ತೋದು ಬೆಳೆಯೋದು ಎಲ್ಲ ಮಾಡೇನಿ ರೀ. ಆರೋಗ್ಯದ ಆರಾಮದನ್ ರೀ, ಭಾಳ ಆರಾಮದನ್ ಬಿಡ್ರಿ. ಇನ್ನೂ ಆರಾಮದನ್ ನಾನೀಗ. ಎಷ್ಟು ವಯಸ್ಸಾದರೂ ಆರಾಮದನ್ ರೀ. ಏನು ರೋಗ ಇಲ್ಲ, ರುಜು ಇಲ್ಲ, ಏನಿಲ್ಲ, ನನಗೆ ಆರಾಮದನ್ ರೀ. ಮನೆಯಿಂದ ಅಜ್ಜಿ ಹೊಲಕ್ಕೆ ಹೊರಟ್ರೆ ಸಾಕು, ಊರ ಮಂದಿಯೆಲ್ಲ 100ರ ಯುವಕ ಹೊಂಟಾನ ನೋಡ್ರಿ ಅಂತ ಹೇಳ್ತಾರೆ. ಇನ್ನು ರಾಜಕೀಯದಲ್ಲಿ ಈ ಅಜ್ಜಿ ಹೆಸರು ಮಾಡಿದ್ದಾರೆ. 1986ರ ಮಂಡಲ ಪಂಚಾಯಿತಿಗೆ ಪ್ರಥಮ ಬಾರಿಗೆ ಸದಸ್ಯೆಯಾಗಿ ಆಯ್ಕೆಯಾದ ಸಿದ್ದಮ್ಮ ರಾಜಕೀಯದಲ್ಲಿ ಹಿಂದೆ ನೋಡಲೇ ಇಲ್ಲ. 2004ರವರೆಗೆ 3 ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿ, ಒಮ್ಮೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈಗಲೂ ದೇವಿಹೊಸೂರು ಗ್ರಾಮ ಪಂಚಾಯಿತಿಯ ಸದಸ್ಯೆಯಾಗಿದ್ದಾರೆ. ಗ್ರಾಮದ ಕುಡಿಯುವ ನೀರಿನ ಜ್ವಲಂತ ಸಮಸ್ಯೆಯನ್ನ ಶಾಶ್ವತವಾಗಿ ಪರಿಹರಿಸಿದ್ದಾರೆ. ಅವ್ರು ಭಾಳ ದುಡ್ದಾರ, ಶ್ರಮ ಪಟ್ಟಾರ. ಊರಾಗೆಲ್ಲ ಮೆಂಬರ್ ಆದ್ರೆ, ಅಧ್ಯಕ್ಷರಾದ್ರೆ, ಮತ್ತು ಸಾರ್ವಜನಿಕರಿಗೆಲ್ಲ ಒಂದು ಮಾದರಿಯಾಗಿ ತಾಯಿಯಾಗಿ ನಡ್ಕೊತಾರೆ. ಮಳೆ ಬರಲಿಲ್ಲ ಅಂತಂದ್ರೆ ದೇವ್ರಿಗೆ ಮಾಡೋದು ಎಲ್ಲ ಹಿಂಗೆ ಹಿಂದಿನ ದಿನಾಚರಣೆ ಹಬ್ಬ ಅವನ್ನೆಲ್ಲ ಮಾಡಿರಿ, ಹಿಂಗೆ ಮಳೆ ಆಕ್ಕತಿ, ಅದನ್ನು ನೆನೆಸ್ಕೊಂಡು ಹೋಗ್ರಿ ಅಂತ ಭಾಳ ನಮ್ಗೆ ಇದು ಹೇಳ್ತಿರ್ತಾರೆ. ಆ ಪ್ರಕಾರ ನಾವು ಮುಂದೆ ಅದನ್ನು ನೆನೆಸ್ಕೊಂಡು ಹೋಗ್ತೀವಿ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದವರ ಶ್ರೇಷ್ಠ ಕೃಷಿ ಮಹಿಳೆ ನೇಗಿಲ ಯೋಗಿನಿ ಹಾಗೂ ಕನಕ ಗುರುಪೀಠದವರು ಹಾಲು ಮತದ ಕೃಷಿ ತಪಸ್ವಿನಿ ಸೇರಿದಂತೆ 10 ಪುರಸ್ಕಾರಗಳು ಬಂದಿವೆ. ವಯಸ್ಸು 100 ದಾಟಿದ್ರೂ ಇಂದಿಗೂ ತಮ್ಮ ಆರೋಗ್ಯ ಕಾಪಾಡಿಕೊಂಡು ಹೊಲದಲ್ಲಿ ದುಡಿಮೆ ಮಾಡಿ ರಾಜಕಾರಣಿಯಾಗಿ ಜನಸೇವೆ ಮಾಡುತ್ತಾ ಜನರ ಪ್ರೀತಿ ಗಳಿಸಿರೋ ಸಿದ್ದಮ್ಮಳದ್ದು ದಣಿವರಿಯದ ಜೀವ. ಸಿದ್ದಮ್ಮ ಅವರನ್ನ ನೀವು ಸುವರ್ಣ ಮಹಿಳೆ ಪ್ರಶಸ್ತಿಗೆ ನಾಮಿನೇಟ್ ಮಾಡುವುದಿದ್ರೆ SJ3 ಎಂದು ಟೈಪ್ ಮಾಡಿ 9241012211ಗೆ SMS ಮಾಡಿ. ಹಾವೇರಿಯಿಂದ ಕ್ಯಾಮರಾಮನ್ ರಾಜು ಜೊತೆ ಸುರೇಶ್, ಸುವರ್ಣ ನ್ಯೂಸ್.